ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ತುಂಬಾನೇ ಚೆನ್ನಾಗಿತ್ತು. ಯಾಕಂತಂದ್ರೆ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನ ಇದು ಪಾರ್ಟ್ 2 ಅಂತ ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನಿನ್ನೆ ಎಪಿಸೋಡು ಇವತ್ತಿನ ಎಪಿಸೋಡು ತುಂಬಾನೇ ಚೆನ್ನಾಗಿತ್ತು. ಯಾರಿಗೂ ಕೂಡ ಫೇವರಿಸಮ್ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸಿರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಫೇವರಿಸಮ್ ಇತ್ತು ಅಂತ ಅನ್ಸುತ್ತೆ. ಯಾವ ಒಂದು ವಿಚಾರಕ್ಕೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸಿಕ್ಕಾಪಟ್ಟೆ ಫಸ್ಟ್ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಇಲ್ಲಿ ರಿಷಾ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ನಾನು ತಮಾಷೆ ಹೊಡೆದಿದ್ದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ನೀವು ನೋಡ್ಬೋದು, ಹೊಡಿಬೇಕಾದ್ರೆ ಇದ್ದಿದ್ದು ಕೋಪ. ಇಲ್ಲಿ ಅದೇ ಹೇಳಲ್ವ ಯಾವಾಗಲೂ ಕೂಡ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದಾಗ ಬಂದಿತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಹೆಣ್ಮಕ್ಳಿಗೆ ಸಹನೆ ಅನ್ನೋದು ತುಂಬಾನೇ ಮುಖ್ಯ. ಅದರಲ್ಲೂ ಕೂಡ ರಿಷಾ ಅಂತವ್ರಿಗೆ ನಾನು ಮನೇಲಿ ಹಾಗೆ ಇದ್ದೆ ಹೀಗೆ ಇದ್ದೆ ಅಂತ ಅಂದ್ಬಿಟ್ಟು ಮುಖಕ್ಕೆ ಮಸಿ ಬಳಿಬೇಕಾದ್ರೆ ಇಲ್ಲಿ ಹೇಳಿದ್ರು. ಇವಾಗ ಕಿಚ್ಚ ಸರ್ ಮುಂದೆ ಹೇಳಬೇಕಿತ್ತು, ಸರ್ ನಾನು ಇರೋದೇ ಹಾಗೆ, ಮನೇಲೂ ಕೂಡ ಹೀಗೆ ನಡ್ಕೊತೀನಿ, ಏನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳೋದು, ರಿಯಾಲಿಟಿ ಶೋ ಅಂತ ಬಂದ ಮೇಲೆ ನಾವು ಮನೇಲಿ ಹೇಗಿದ್ವೋ ಅದೇ ಥರ ಇಲ್ಲಿ ಇರೋಕ್ಕಾಗಲ್ಲ. ಪ್ರತಿಯೊಂದು ಸನ್ನಿವೇಶ ನೀವು ನೋಡ್ಬೋದು, ನಾವು ಮನೇಲಿ ಹೊಡೆದಾಡ್ಕೊತೀವಿ, ಬೈದಾಡ್ಕೊತೀವಿ, ಕಿರ್ಚಾಡ್ತೀವಿ, ಸೇಮ್ ಅದೇ ರೀತಿ ಇಲ್ಲಿ ಇರೋಕ್ಕಾಗತ್ತಾ? ಹೌದು, ನಾವು ಇರೋಂಗೆ ಇಲ್ಲಿ ತೋರಿಸ್ತಾರೆ ಅಂತ ಹೇಳ್ಬೋದು, ಬಟ್ ಎಲ್ಲ ವಿಚಾರನೂ ಇಲ್ಲಿ ನಾವು ಯಾವ ರೀತಿ ಇರ್ತೀವೋ ಆ ರೀತಿ ಅಂತೂ ಬಿಗ್ ಬಾಸ್ ಮನೇಲಿ ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಮುಖವಾಡ ಹಾಕ್ಕೊಂಡು ಕೆಲವೊಬ್ರು ಆಟ ಆಡ್ತಿದ್ರೆ ಸ್ವಲ್ಪ ದಿವಸದಲ್ಲೇ ಮುಖವಾಡ ಕಳಚುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಇಲ್ಲಿ ಕೇಳ್ತಾರೆ. ಅಶ್ವಿನಿ ಗೌಡ ಅವರು ಇಲ್ಲಿ ನಿನ್ನೆ ಅವ್ರು ಒಪ್ಕೊಂಡ್ರು, ಕಾಕ್ರೋಚ್ ಸುದ್ದಿ ಅವರು, ಹೌದು ನಾವು ಇಲ್ಲಿ ಪ್ಲಾನ್ ಮಾಡಿ ಕೊಟ್ವಿ ಅಂತ ಅಂದ್ಬಿಟ್ಟು. ಆ ರೀತಿ ಯಾಕೆ ಹೇಳಿದ್ರಿ ಅಂತ ಅಂದ್ಬಿಟ್ಟು ಆ ವಿಚಾರ ಅಲ್ಲೇ ಬಿಟ್ಟಿದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡರು ಅದನ್ನ ಬಿಡಕ್ಕೆ ರೆಡಿ ಇಲ್ಲ. ಇಲ್ಲಿ ಕೇಳ್ತಾರೆ ಕಾಕ್ರೋಚ್ ಸುದ್ದಿ ಅವ್ರಿಗೆ, ಯಾಕೆ ಆ ರೀತಿ ಹೇಳಿದ್ರಿ, ಕಳಪೆಗೆ ಹೋಗೋ ಹುಡುಗನೇ ಅಲ್ಲ ಅಂತ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಾಕ್ರೋಚ್ ಸುದ್ದಿ ಅವರು ಸ್ವಲ್ಪ ಯಶ್ವಾದ ಮಾಡಬೇಕು ಮಾಡ್ತಾರೆ, ಆ ನಂತರ ಅಲ್ಲಿಂದ ಎದ್ದೋಗ್ತಾರೆ. ಇನ್ನು ತುಂಬಾನೇ ಓವರ್ ಅಂತ ಅಂದ್ರೆ ಇಲ್ಲಿ ಧ್ರುವಂತವ್ರು, ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನೂ ಕೂಡ ಇಲ್ಲಿ ಕೇಳ್ತಾರೆ, ರಕ್ಷಿತ್ ಅವ್ರ ಜೊತೆ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಧ್ರುವಂತವ್ರು ಮಾಡ್ತಿರೋ ಮಿಸ್ಟೇಕ್ ಏನು ಅಂತಂದ್ರೆ, ಅವ್ರು ಮಾಡ್ತಿರೋ ತಪ್ಪನ್ನ ಇಲ್ಲಿ ರಕ್ಷಿತ್ ಅವರ ಮೇಲೆ ಹಾಕಿ ಹೇಳ್ತಿರೋದು. ರಕ್ಷಿತಾ ಫೇಕು ಮತ್ತೆ ಮ್ಯಾನಿಪ್ಯುಲೇಟ್ ಮಾಡ್ತಾವಳೆ ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಹೇಳ್ತಾರೆ. ಇಲ್ಲಿ ಯಾರು ಫೇಕು, ಯಾರು ನಾಟಕ ಮಾಡ್ತಾವ್ರೆ, ಯಾರು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತಾಗಿದೆ. ಇಲ್ಲಿ ಧ್ರುವಂತವ್ರೆ ರಕ್ಷಿತಾ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡಕ್ಕೆ ಹೋದ್ರು. ಇಲ್ಲಿ ರಕ್ಷಿತ್ ಅವರು ಅವ್ರ ಬಲೆಗೆ ಬೀಳಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಬೋರ್ಡ್ಗಳು ಕೊಟ್ರು, ಕುತಂತ್ರಿ ಅದು ಇದು ಅಂತ ಇತ್ತಲ್ವಾ. ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ನಕಲಿ ನಾಟಕ ಆಡ್ತಾ ಇದಾರೆ ಇವರು ಅಂತ ಅಂದ್ಬಿಟ್ಟು ಹೇಳಿದ್ರು. ಪಿನ್ ಟು ಪಿನ್ ಪಾಯಿಂಟ್ಗಳು ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಸತ್ಯ. ಆಲ್ಮೋಸ್ಟ್ ಕೆಲವೊಬ್ರು ಸ್ಪರ್ಧಿಗಳಿಗೆ ಇದು ಗೊತ್ತಾಗಿಲ್ಲ. ಇಲ್ಲಿ ರಕ್ಷಿತ್ ಅವ್ರು ಏನ್ ಹೇಳಿದ್ರು, ಇಲ್ಲಿ ಮೇಡಮ್ ಮೇಡಮ್ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅವ್ರ ಮನ್ಸಲ್ಲಿ ಮೇಡಮ್ ಅನ್ನೋದು ಇಲ್ವೇ ಇಲ್ಲ. ಅಶ್ವಿನಿ ಗೌಡ ಹತ್ರ ಯಾವಾಗ ಮಡಕೆ ಓಡಿದ್ರು ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡಕ್ ಹೋದ್ರು, ಮತ್ತೆ ಅವ್ರನ್ನ ಜಾಸ್ತಿ ಇಲ್ಲಿ ಮಾತಾಡ್ಸ್ಕೊಂಡು ಬಂದ್ರು ಅಂತ ಹೇಳಿದ್ರು. ಇಲ್ಲಿ ನಾಟಕ ಮಾಡ್ತಿರೋದು, ಮ್ಯಾನಿಪ್ಯುಲೇಟ್ ಮಾಡಕ್ಕೆ ಹೋಗ್ತಾ ಇರೋದು ಇಲ್ಲಿ ಧ್ರುವಂತವ್ರೆ. ಆದ್ರೆ ರಕ್ಷಿತಾ ಫೇಕು, ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ, ಅವಳು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ಕುತ್ಕೊಂಡು ಇಲ್ಲಿ ಮಾತಾಡ್ತಾರೆ. ನಿಮ್ದು ರಕ್ಷಿತಂದು ಬಾಂಧವ್ಯ ಚೆನ್ನಾಗಿತ್ತಲ್ಲ, ಯಾಕೆ ದೂರ ಬಂದ್ರಿ ಅಂತಂದ್ರೆ ಈ ಒಂದು ಪಾಯಿಂಟ್ ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಮಲ್ಲಮ್ಮ ಅವ್ರನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರು, ಸ್ವಲ್ಪ ದಿವಸ ಮನೆಯಲ್ಲಿ ಉಳ್ಕೊಂಡ್ರು. ಆ ನಂತರ ಇಲ್ಲಿ ಚಂದ್ರಪ್ರಭಾ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆದ್ರು. ಇನ್ನೊಂದು ಅಬ್ಸರ್ವೇಷನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಧ್ರುವಂತವ್ರು ಯಾರ್ಯಾರ ಜೊತೆ ಕ್ಲೋಸ್ ಆಗ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಆಲ್ಮೋಸ್ಟ್ ನೋಡಕ್ ಹೋದ್ರೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಮಲ್ಲಮ್ಮ ಅವ್ರ ಜೊತೆ ಜಾಸ್ತಿ ಬಾಂಧವ್ಯದಿಂದ ಇದ್ರು, ಸ್ವಲ್ಪ ದೂರ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಧ್ರುವಂತವ್ರ ಜೊತೆ ಸೇರಿಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅಂತ ಅಂದ್ಬಿಟ್ಟು ನನಗೂ ಅನ್ನಿಸ್ತದೆ. ಡ್ರಿಲ್ ಹೊಡೆದಲ್ಲಿ ಡ್ರಿಲ್ ಮಾಸ್ಟರ್ ಇದ್ದಾರೆ ಇವ್ರು ನಿಜವಾಗ್ಲೂ ಕೂಡ. ಮಲ್ಲಮ್ಮ ಅವರು ಸ್ವಲ್ಪ ಇವ್ರ ಜೊತೆ ಇದ್ದಿದ್ದಕ್ಕೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅಂತ ನನ್ನ ಒಂದು ಒಪಿನಿಯನ್. ಇವಾಗ ಚಂದ್ರಪ್ರಭಾ ಅವರು ಕೂಡ ಇವ್ರ ಜೊತೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ರು, ಕಾವ್ಯ ಹಾಗೆ ಗಿಲ್ಲಿ ಹೀಗೆ ಅಂತ ಅಂದ್ಬಿಟ್ಟು. ಸದ್ಯ ಇವರು ಕೂಡ ಇವಾಗ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಧ್ರುವಂತವ್ರು ಹೇಳಿದ ಮಾತಂತೂ ನಾನಂತೂ ಒಪ್ಪಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಫೇಕ್ ಆಗಿ ಮತ್ತೆ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಯಾರು ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ, ರಕ್ಷಿತ್ ಅವ್ರಂತೂ ಯಾರನ್ನೂ ಕೂಡ ಇಲ್ಲಿ ಮ್ಯಾನಿಪ್ಯುಲೇಟ್ ಮಾಡಕ್ ಹೋಗ್ತಿಲ್ಲ. ಅವರೊಂದು ಆಟ ಏನಿದೆಯೋ ಆ ಒಂದು ಆಟನ ಅವರು ಅವ್ರ ಪಾಡಿಗೆ ಆಡ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಪಾಡಿಗೆ ಆಟ ಆಡಕ್ಕೆ ಮಿಕ್ಕಿರೋ ಸ್ಪರ್ಧಿಗಳು, ಇವ್ರ ಎನಿಮಿಗಳು, ರಕ್ಷಿತ್ ಅವ್ರ ಎನಿಮಿಗಳು ಯಾರ್ಯಾರು ಇದ್ದಾರೆ ಅವ್ರು ಆಟ ಆಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಲೆಟರ್ ವಿಚಾರಕ್ಕೆ ಬರಕ್ ಹೋದ್ರೆ ಇಲ್ಲಿ ಲೆಟರ್ ಅಂತೂ ಸಕ್ಕದಾಗಿತ್ತು. ಪ್ರೋಮೋ ಬಿಟ್ಟಿದ್ರಲ್ಲ, ಏನಕ್ಕೆ ಪ್ರೋಮೋ ರಿವ್ಯೂ ಕೊಡ್ಲಿಲ್ಲ ಅಂತ ಅಂದ್ರೆ, ಇಲ್ಲಿ ಅದು ಒರಿಜಿನಲ್ ಆಗಿ ಲೆಟರ್ ಕಳ್ಸಿದ್ರ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಾವು ನೋಡಿದ್ವಿ ಎಲ್ಲರೂ ಕೂಡ. ಇಲ್ಲಿ ಗಿಲ್ಲಿ ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ, ಲೆಟರ್ ಬಂದಿಲ್ಲ ಅಂದ್ರೂ ಕೂಡ ಕಾವ್ಯ ಹಾಗೆ ನಿಮ್ಮ ಮನೆಯಿಂದ ಹೀಗೆ ಬಂದಿದೆ ಅಂತ ಬಿಟ್ಟು ಓದಿದ್ರಲ್ಲ, ಅದು ತಿಳ್ಕೊಂಡ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ನಾನು ರಿವ್ಯೂ ಕೊಟ್ಟಿರ್ಲಿಲ್ಲ. ಸದ್ಯ ಲೆಟರ್ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಓದಿದ್ರು. ಇದೇ ತರ ಲೆಟರ್ ಬರ್ತಾ ಇರುತ್ತೆ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಡಮಾಲ್ ಡಿಮಿಲ್ ಡಕ್ ಅದೇ ಅಶ್ವಿನಿ ಗೌಡ ಅವ್ರದ್ದು ಏನಿದೆ, ಆದಷ್ಟು ಬೇಗ ಈಚೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರು ಆದಷ್ಟು ಬೇಗ ಈಚೆ ಬರಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲಿ ಬರ್ತಾರೆ. ಕಾವ್ಯ ಅವ್ರ ಬಗ್ಗೆನೂ ಇಲ್ಲಿ ಹೇಳಿದ್ರು, ನೀನು ಕೂಡ ಮನೇಲಿ ಇರ್ತೀಯ, ಅಣ್ಣ ಅನ್ನೋದನ್ನ ಹೇಳಬೇಡ ಅಂತ ಅಂದ್ಬಿಟ್ಟು. ಎಲ್ರಿಗಿಂತ ತುಂಬಾ ಚೆನ್ನಾಗಿ ಇದ್ದಿದ್ದು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ನಿಮ್ ಬಗ್ಗೆನೂ ಕೂಡ ಇಲ್ಲಿ ಬಂದಿದೆಯಲ್ವಾ ಅದನ್ನ ಹೇಳಿ ಅಂತ. ಅವ್ರು ಹೇಳಿದ್ದು ಇದಂತೂ ತುಂಬಾನೇ ಚೆನ್ನಾಗಿತ್ತು. ಯಾಕಂತಂದ್ರೆ ಆನ್ ದ ಸ್ಪಾಟ್ ಅಲ್ಲಿ ಇಲ್ಲಿ ಡೈಲಾಗ್ ಹೇಳ್ತಾರಲ್ಲ,
ಸಖತ್, ಅದು ಅವರೇ ಓನಾಗಿ ಬರೆದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಯಾರು ಒಳ್ಳೆಯವರು ಕಾಣಿಸಿಲ್ಲ ಸೀಸನ್ 12ರಲ್ಲಿ. ಒಬ್ಬನೇ ಒಬ್ರು ಇದ್ದಾನೆ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ನೀನ್ ಫೈನಲ್ಗೆ ಹೋಗೋದು ಪಕ್ಕ, ನಿನಗೆ ಕಪ್ಪು ಕೂಡ ಸಿಗೋದು ಪಕ್ಕ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ಅವರು ಯೋಚನೆ ಮಾಡೋದು ಕರೆಕ್ಟೇ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಿರೋದು ಗಿಲ್ಲಿಯವ್ರಿಗೆ. ಅವ್ರು ಏನೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು, ಬಟ್ ಈ ಒಂದು ಆನ್ ದ ಸ್ಪಾಟಲ್ಲಿ ಡೈಲಾಗ್ ಹೇಳ್ತಾರಲ್ಲ, ಅದು ತುಂಬಾನೇ ಕಷ್ಟ. ಅದು ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಹೇಳಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹೇಳಿದ್ದು ಗಿಲ್ಲಿಯವರು ಡಮಾಲ್ ಡಿಮಿಲ್ ಡಕ್ಕ. ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೆ ಹೇಳಿದ್ರಲ್ಲ, ಅದು ಸಖತ್ತಾಗಿತ್ತು. ಯಾಕಂತಂದ್ರೆ ಮತ್ತೆ ಡ್ರಿಲ್ ಹೊಡಿತಾರೆ ನೋಡಿ ಇವರು ಧ್ರುವಂತವ್ರು, ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಆಲ್ಮೋಸ್ಟ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಈಚೆ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲಿಮಿನೇಷನ್ ಆಗೋಕ್ಕೂ ಮುಂಚೆ ಇಲ್ಲಿ ಚಂದ್ರಪ್ರಭು ಅವ್ರ ಬಗ್ಗೆನೂ ಕೂಡ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರು. ಅದೇ ರೀತಿ ಹೊರಗಡೆ ಕೂಡ ಇಲ್ಲಿ ಬಂದ್ರು, ಆದಷ್ಟು ಬೇಗ ಮನೆಯಿಂದ ಈಚೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಇವಾಗ ಚಂದ್ರಪ್ರಭು ಅವರು ಮನೆಯಿಂದ ಹೊರಗಡೆ ಬಂದಿದ್ದು ತುಂಬಾನೇ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅವ್ರ ಆಟನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಆಡ್ಲಿಲ್ಲ. ಇದ್ರ ಜೊತೆಗೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಕೇಳಿದ್ರು ಅಂತಂದ್ರೆ ಲೆಟರ್ ವಿಚಾರಗಳು. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ನೀವು ನೋಡ್ಬೋದು, ಆದಷ್ಟು ವಿಚಾರಗಳು ಇಲ್ಲಿ ಅವ್ರ ಮಟ್ಟಿಗೆ ತಲುಪುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಇಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿರೋ ಕಾರಣಕ್ಕೆ ಅವರೊಂದು ಒಪಿನಿಯನ್ ಏನಿದೆ ಇಲ್ಲಿ ಅವ್ರವರೆಗೂ ರೀಚ್ ಆಗ್ತದೆ. ಇಲ್ಲಿ ಎಲ್ಲರೂ ಕೂಡ ನೀವು ನೋಡಿರ್ತೀರಾ, ಬಿಗ್ ಬಾಸ್ ಮನೆಗೆ ಹೋಗಿ ಕೆಲವೇ ವಾರಗಳಾಗಿದೆ, ಒಂದು 2 ರಿಂದ 3 ವಾರ ಆಗಿದೆ, ಇಲ್ಲ 3 ರಿಂದ 4 ವಾರ ಆಗಿದೆ. ಏನ್ ಇಷ್ಟೊಂದು ಓವರ್ ಆಗಿ ಆಡ್ತಾರೆ, ಇವ್ರೇನು ಯುದ್ಧಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದಾರ, ಇರೋದು ಬಿಗ್ ಬಾಸ್ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಒಂದು ಲೆಟರ್ ವಿಚಾರ ಹೇಳಿದ್ದು ತುಂಬಾನೇ ಒಳ್ಳೇದಾಯ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಏನ್ ನಾಟಕ ಆಡ್ತಾ ಇದಾರೆ, ಏನ್ ಫೇಕ್ ನನ್ ಮಕ್ಳಪ್ಪ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಫೇಕ್ ಆಟನೂ ಆಡ್ತಾ ಇದಾರೆ, ಬಟ್ ಕೆಲವೊಬ್ರು ನಿಜವಾಗ್ಲೂ ಪ್ಲೇಲಿ ಆಟ ಆಡ್ತಾ ಇದಾರೆ. ಧ್ರುವಂತವ್ರು ಹೇಳಿದ್ರು ಗೊತ್ತಾ ಲೆಟರ್ ವಿಚಾರಕ್ಕೆ, ನಾನಂತೂ ಅವ್ರ ಮಾತನ್ನ ಇಲ್ಲಿ ನಂಬೋದೇ ಇಲ್ಲ. ಇಲ್ಲಿ ಲೆಟರ್ ಸಿಕ್ಕಿಲ್ಲ ಅಂದಾಗ ಅವ್ರ ಕಣ್ಣಲ್ಲಿ ಒಂದು ಚೂರು ಕೂಡ ನೀರು ಬರಲಿಲ್ಲ. ಇಲ್ಲಿ ಬೇಕಂತಾನೆ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಕಣ್ಣಲ್ಲಿ ನೀರು ಬರ್ಸ್ಕೊಂಡ್ರು. ಅವ್ರು ಬೇಕು ಅಂತಾನೆ ಕಣ್ಣಲ್ಲಿ ನೀರು ಬರ್ಸ್ಕೊಂತಾರೆ ಅಂತ ಈಸಿಯಾಗಿ ಇಲ್ಲಿ ಗೊತ್ತಾಗ್ತಿತ್ತು. ಇಲ್ಲಿ ನಾಟಕ ಆಡೋದನ್ನ ತುಂಬಾ ಚೆನ್ನಾಗಿ ಧ್ರುವಂತವರು ಕಳ್ತಿದ್ದಾರೆ. ಬಟ್ ಬೇರೆಯವ್ರು ಹೇಳಿದ್ದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಲೆಟರ್ಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಆದರೆ ಬಿಗ್ ಬಾಸ್ ಮನೆಗೆ ಹೋದಾಗ ಸಿಕ್ಕಿಲ್ಲ ಅಂತ ಅಂದಾಗ ಅಶ್ವಿನಿ ಗೌಡ ಅವ್ರು ಮಾಡಿದ್ರು ಗೊತ್ತಾ, ಇಲ್ಲಿ ರಕ್ಷಿತನಿಗೆ ಸಿಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಮಾಡಿದ್ರು. ಅವಾಗ ಅವ್ರ ಮನಸ್ಸಲ್ಲಿ ಅವ್ರಿಗೂ ಲೆಟರ್ ಬರುತ್ತೆ, ಸಿಕ್ಕಿಲ್ಲ ಅಂದ್ರೆ ನೋವಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ನೋವಾದ್ರೆ ಅದು ನೋವಲ್ಲ, ಅಶ್ವಿನಿ ಗೌಡ ಅವ್ರಿಗೆ ನೋವಾದ್ರೆ ಮಾತ್ರ ನೋವು. ಅವ್ರಿಗೆ ಮಾತ್ರ ಕುಟುಂಬ ಇದೆ, ರಕ್ಷಿತ್ ಅವ್ರಿಗೆ ಕುಟುಂಬ ಇಲ್ವಾ? ನಿಜವಾಗ್ಲೂ ಕೂಡ ಒಬ್ರು ಮನ್ಸು ಮಾಡಿದ್ದಿದ್ರೆ ಇಲ್ಲಿ ನಿಜವಾಗ್ಲೂ ರಕ್ಷಿತ್ ಅವ್ರಿಗೆ ಲೆಟರ್ ಸಿಗ್ತಾಯಿತ್ತು. ಬಟ್ ಈ ಒಂದು ಲೆಟರ್ ವಿಚಾರ ಏನಿತ್ತು ಅದನ್ನು ತಗೊಂಡು ಮಾತಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ಹೌದು, ಲೆಟರ್ಗೆ ಪ್ರಾಮುಖ್ಯತೆ ಕೊಡಬೇಕು, ಹಾಗಂತಂದ್ಬಿಟ್ಟು ಓವರ್ ಆಗಿ ಡ್ರಾಮಾ ಆಡಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ, ಆಕಾಂಕ್ಷೆ, ಪ್ರೀತಿ, ವಿಶ್ವಾಸ ಎಲ್ಲ ಇರುತ್ತೆ. ದೂರ ಆದಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರು ಹೇಳಿದ್ರು. ಹೌದು, ದೂರ ಇದ್ದಾಗೆ ಕೆಲವೊಬ್ಬರಿಗೆ ಬೆಲೆ ಗೊತ್ತಾಗುತ್ತೆ, ಇನ್ನೂ ಕೆಲವೊಬ್ಬರಿಗೆ ದೂರ ಇರಲಿ ಹತ್ರ ಇರಲಿ ಸಂಬಂಧದ ಬೆಲೆ ಅಂತೂ ಇಲ್ಲಿ ಗೊತ್ತಾಗೋದೇ ಇಲ್ಲ. ಕೆಲವೊಬ್ರು ಸಂಬಂಧದ ಬೆಲೆ ಗೊತ್ತಿದ್ರು ಕೂಡ ನಾಟಕ ಆಡ್ತಾ ಇರ್ತಾರೆ, ಈ ಥರ ಧ್ರುವಂತಂತವ್ರು. ಇಲ್ಲಿ ಅವ್ರ ಕಣ್ಣಲ್ಲಿ ಆ ಒಂದು ಸಮಯದಲ್ಲಿ ನೀವು ಎಪಿಸೋಡ್ನ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಏನು ಕೂಡ ಕಣ್ಣಲ್ಲಿ ಒಂಚೂರು ಕೂಡ ನೀರು ಹಾಕ್ಲಿಲ್ಲ ಲೆಟರ್ ಹರಿದಾಕ್ಬೇಕಾರೆ. ಬಟ್ ರಕ್ಷಿತ್ ಅವ್ರ ಲೆಟರ್ ಹರಿದಾಕ್ಬೇಕಾರೆ ಅವರೇ ಹೋಗ್ಬಿಟ್ಟು ರಕ್ಷಿತ್ ಅವ್ರ ಲೆಟರ್ನ ಇದು ಮಾಡಿದ್ದು. ಆವಾಗೂ ಅಷ್ಟೇ ಅವ್ರಿಗೆ ಒಂಚೂರು ಕೂಡ ಪಶ್ಚಾತ್ತಾಪ ಅನ್ನೋದು ಇರಲಿಲ್ಲ. ಯಾಕಂತಂದ್ರೆ ನಾನು ಅವಳನ್ನ ಬೈತಿದ್ದೀನಿ, ಅವಳು ಚಿಕ್ಕವಳಾಗಿದ್ರು ಕೂಡ ಈ ರೀತಿಯಾಗಿ ಮಾಡ್ತಾ ಇದೀವಲ್ಲ ದೊಡ್ಡವರಾಗಿ ನಾವು ಅಂತ ಅಂದ್ಬಿಟ್ಟು. ಅದೇ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಚಿಕ್ಕವ್ರಿಗಿರೋ ಬುದ್ಧಿ ಕೂಡ ದೊಡ್ಡವ್ರಿಗಿರಲ್ಲ ಅಂತಾರಲ್ಲ, ಆ ರೀತಿ. ಬಟ್ ಲೆಟರ್ ವಿಚಾರ ಎತ್ಕೊಂಡು ಮಾತಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಅಶ್ವಿನಿ ಗೌಡರು ತುಂಬಾನೇ ಇಲ್ಲಿ ಭಾವುಕರಾದ್ರು. ಕೆಲವರಿಗೆ ಡ್ರಾಮಾ ಅಂತ ಕೂಡ ಇಲ್ಲಿ ಅನಿಸ್ಬೋದು, ಯಾಕಂದ್ರೆ ಆರ್ಟಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಡ್ರಾಮಾ ಆಡ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ತರ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಇಲ್ಲಿ ನೀವು ಧನುಷ್ ಅವ್ರನ್ನ ನೋಡ್ಬೋದು, ಬೇರೆಯವ್ರ ತರ ಓವರ್ ಆಗಿ ನಾಟಕ ಆಡ್ಕೊಂಡು ಇಲ್ಲಿ ಕಣ್ಣೀರ್ ಹಾಕ್ಲಿಲ್ಲ. ಅದಕ್ಕೋಸ್ಕರನೇ ಧನುಷ್ ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ಕಿತ್ತು. ಈ ಸೀಸನ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಕಳೆದ ಸೀಸನ್ ನಲ್ಲಿ ಹನುಮಂತ್ ಅವರು ಕೂಡ ಒಂದು ವಿಚಾರಕ್ಕೆ ಬಯಸ್ಕೊಂಡಿದ್ರು. ಒಂದು ಟಾಸ್ಕ್ ಅಂತ ಬಂದಿತ್ತು, ಇದು ನಿಂತೋದ್ರು ಕೂಡ ಪರವಾಗಿಲ್ಲ ಅಂತ ಮಾತಾಡಿದ್ರು. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಏನಪ್ಪಾ ಹೇಳಿದ್ರು ಅಂತಂದ್ರೆ, ನಿಮಗೆ ಎಷ್ಟೇ ವೋಟ್ ಬಿದ್ರು ಕೂಡ ಮನೆಯಿಂದ ಹೊರಗಡೆ ಕಳ್ಸಕ್ ನನಗೆ ಗೊತ್ತು ಅಂತ ಹೇಳಿದ್ರು. ಇಲ್ಲೂ ಕೂಡ ಗಿಲ್ಲಿ ಅವರಿಗೆ ಅದೇ ರೀತಿ ಸೇಮ್ ಕ್ಲಾಸ್ ತಗೊಂಡ್ರು. ಹೋಗ್ತಿರೋ ಹಾದಿಯಲ್ಲೇ ಇದು ನಿಮಗೆ ಮುಳ್ಳಾಗಬಹುದು ಅಂತ ಅಂದ್ಬಿಟ್ಟು ಅವರೊಂದು ಏನು ಕಾಮಿಡಿ ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ಅತಿ ಆದರೆ ಬೇರೆಯವ್ರಿಗೂ ಮುಳ್ಳಾಗುತ್ತೆ, ಮತ್ತೆ ನಿಮಗೂ ಕೂಡ ಅದು ಮುಳ್ಳಾಗುತ್ತೆ ಅಂತ ಹೇಳಿದ್ರು. ಇಷ್ಟು ಹೇಳಿದ್ರೆ ಪರವಾಗಿರ್ತಿರ್ಲಿಲ್ಲ, ಬೇಜಾರು ಕೂಡ ಆಗ್ತಿರ್ಲಿಲ್ಲ. ಇದನ್ನ ಹೀಗೆ ಮುಂದುವರಿಸಿದ್ರೆ ಡಮಾಲ್ ಡಿಮಿಲ್ ಡಿಕ್ಕ ನೀವು ಆಚೆ ಬರೋದು ಪಕ್ಕ ಅಂತ ಇಲ್ಲಿ ಹೇಳಿದ್ರು. ಹೇಗೆ ಈಚೆ ಬರ್ತಾರೆ? ಜನಗಳ ಸಪೋರ್ಟ್ ಇದೆ ಅಲ್ವಾ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನು ಹೇಳ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಇಲ್ಲಿ ಜನಗಳು ಅಂದ್ರೆ ಯಾರ್ಯಾರು ಬಿಗ್ ಬಾಸ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಂದ ನಡೀತದೆ ಅಂತ ಹೇಳ್ತಾರೆ. ಮತ್ತೆ ವೋಟ್ ಲಿಸ್ಟ್ ತಗೊಂಡ್ರು ಕೂಡ ಇಲ್ಲಿ ಅವ್ರು ವೋಟ್ ಹಾಕೇನೆ ಇಲ್ಲಿ ನೀವುಗಳು ಉಳ್ಕೊಂತಿರೋದು ಅಂತ ಹೇಳ್ತಾರೆ. ಅಂದ್ರೆ
ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ದು ಸುಳ್ಳ, ಆ ರೀತಿಯಾಗಿ ಬರುತ್ತೆ. ಯಾಕಂದ್ರೆ ಅಬ್ಸರ್ವ್ ಮಾಡಿ, ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ಡಮಾಲ್ ಡೆಮಿಲ್ ಡಿಕ್ಕ ನೀನ್ ಈಚೆ ಬರೋದು ಪಕ್ಕ ಅಂತ ಒಂದ್ ಸತಿ ಅಲ್ಲ 2 ಸತಿ ಇಲ್ಲಿ ಹೇಳಿದ್ರು. ಇದು ಕೊಟ್ಟಿದ್ದು ಎಚ್ಚರಿಕೆ ಗಂಟೆ, ಓಕೆ, ಈ ತರ ಮುಂದುವರ್ಸ್ಕೊಂಡು ಹೋಗ್ಬೇಡಿ, ಇದು ನಿಮ್ಗೆ ಮುಳು ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ಓಕೆ, ಬಟ್ ನೀವು ಈಚೆ ಬರೋದು ಪಕ್ಕ ಅಂತ ಹೇಳಿದ್ರಲ್ಲ ಇದು ನಾಟ್ ಓಕೆ. ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ಹನುಮಂತವ್ರದ್ದು ಮತ್ತಿಲ್ಲಿ ಗಿಲ್ಲಿ ನಟ ಅವ್ರದ್ದು ಇಬ್ಬರದು ಕೂಡ ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ನಾನು ಹೇಳ್ತಿರೋದು ವಿನ್ ಆಗೋದ್ರಲ್ಲಿ ಹೇಳ್ತಿರೋದು. ಇಲ್ಲಿ ಫಸ್ಟ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡಿದ್ದು ಕಳೆದ ಸೀಸನ್ ನಲ್ಲಿ, ಇಲ್ಲಿ ಹನುಮಂತ ಅವರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡಿದ್ದು. ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಹನುಮಂತ ಅವರು ಕೂಡ ಲಾಸ್ಟ್ ಸೀಸನ್ ಅಲ್ಲಿ ಪಂಚೆ ಹಾಕೊಂಡ್ ಬಂದಿದ್ರು, ನೀವು ಕೂಡ ಹಾಕೊಂಡ್ ಬಂದಿದ್ದೀರಾ, ಇದು ವರ್ಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಒಂದು ಸುಳಿವು ಕೊಟ್ಟಂಗ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಇಲ್ಲಿ ಅನ್ಸುತ್ತೆ. ಸೇಮ್ ಕಂಪ್ಯಾರಿಸನ್ ಇಬ್ರಿಗೂ ಕೂಡ. ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಳ್ಬಹುದು, ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಹೇಳಿರೋ ವರ್ಡ್ ತಗೊಳ್ಬಹುದು, ಮತ್ತೆ ಭವ್ಯ ಗೌಡ ಅವರು ಹನುಮಂತ ಅವ್ರಿಗೆ ಹೊಡೆದಿದ್ರು, ಅಂದ್ರೆ ಹನುಮಂತ ಅವ್ರು ಹೊಡೆಸ್ಕೊಂಡಿದ್ರು. ಆದ್ರೂ ಕೂಡ ಅದೊಂದು ದೊಡ್ಡದಾಗಿ ಇಶ್ಯೂ ಆಗ್ಲೇ ಇಲ್ಲ, ಭವ್ಯ ಗೌಡ ಅವರು ಕೂಡ ಈಚೆ ಬರಲಿಲ್ಲ. ಇಲ್ಲಿ ರಿಷಾ ಅವರು ಗಿಲ್ಲಿ ನಟ ಅವ್ರಿಗೆ ಹೊಡೆದಿದ್ದಾರೆ, ಅವರು ಕೂಡ ಬಿಗ್ ಬಾಸ್ ಮನೆಯಿಂದ, ರಿಷಾ ಅವರು ಕೂಡ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ. ಇದರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿರೋದು ಏನಂತಂದ್ರೆ ಈ ಸತಿ ಇಲ್ಲಿ ವಿನ್ ಆಗೋದು ಗಿಲ್ಲಿ ನಟರೇ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. 100% ನೀವು ನೋಡ್ಬೋದು ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ತುಂಬಾನೇ ಸಪೋರ್ಟ್ ಇದೆ. ಬಟ್ ಇಲ್ಲಿ ಎಚ್ಚರಿಕೆಯ ಗಂಟೆ ಕೊಡೋದ್ರಲ್ಲಿ ಸ್ವಲ್ಪ ಕಿಚ್ಚ ಸುದೀಪ್ ಸರ್ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ ಪರ್ಸನಲ್ ಆಗಿ. ಇಲ್ಲಿ ನೀವು ಈಚೆ ಬರೋದು ಪಕ್ಕ ಅಂತ ಯಾವ ರೀತಿಯಲ್ಲಿ ಹೇಳಿದ್ರು, ಮುಳು ಆಗುತ್ತೆ ಓಕೆ, ಬಟ್ ಈಚೆ ಬರ್ತೀರಾ ಅಂತ ಹೇಳಿದ್ರಲ್ಲ, ಇಲ್ಲಿ ಅವರು ಕಪ್ ತಗೊಂಡೆ ಇಲ್ಲಿ ಈಚೆ ಬರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕಂದ್ರೆ ಕೆಲವೊಬ್ಬರಿಗೆ ಅವರವರದೇ ಆದ ಒಂದು ಒಪಿನಿಯನ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಈ ಒಂದು ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋದ್ರೆ, ಅಂದ್ರೆ ಕಳೆದ ಸೀಸನ್ಗೂ ಈ ಸೀಸನ್ಗೂ ನೋಡ್ತಾ ಹೋದ್ರೆ ಎಲ್ಲ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೆ. ಮತ್ತೆ ಇಲ್ಲಿ ಕಪ್ ಗೆಲ್ಲೋದು ಕೂಡ ಅವರೇ ಅಂತ ಕೂಡ ಇಲ್ಲಿ ನನಗೆ ಅನಿಸ್ತದೆ. ಇನ್ನು SR ರೌಂಡ್ ಕ್ವಶನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಸ್ವಲ್ಪ ಈ ಒಂದು ಕ್ವಶನ್ ಕೇಳಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅನಿಸ್ತಲ್ಲ, ಆ ಒಂದು ಕ್ವಶನ್ ಕೂಡ ಇಲ್ಲಿ ಕೇಳಿದ್ರು. ಕಾವ್ಯ ಅವರು ಕ್ಯಾಪ್ಟನ್ ಆಗದೆ ಇರೋದು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಅಂತಲ್ಲ ಒಂದು 90% ಜನಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಇಲ್ಲಿ, ಅದಕ್ಕೆ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದು ತುಂಬಾನೇ ಖುಷಿಯಾಗಿದ್ರು, ಅದನ್ನ ಪದೇ ಪದೇ ಇಲ್ಲಿ ಹೇಳ್ತಾ ಇದ್ರು, ಗಿಲ್ಲಿ ಅವರು ಬಿಟ್ಕೊಟ್ಟಿದ್ದಕ್ಕೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಹೋದೆ ಅಂತ ಬಿಟ್ಟು. ನನ್ನ ಪ್ರಕಾರ ಇಲ್ಲಿ ಒಂದು ಹೇಳ್ತೀನಿ, ಒಂದು ವೇಳೆ ನಾನು ಹೇಳ್ತಿರೋದು ಗಿಲ್ಲಿ ಅವರು ಕಾವ್ಯ ಅವ್ರಿಗೆ ಲೆಟರ್ ಬಿಟ್ಕೊಡ್ದೆ ಅವರೇ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದು, ಅಂದ್ರೆ ಲೆಟರ್ನ ತಗೊಂಡು ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ರೆ ಇಲ್ಲಿ ಜನಗಳು ಏನ ಕರೆಸಿದ್ರು ಬಿಗ್ ಬಾಸ್, ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತಲ್ವಾ ಅದನ್ನ ಬೇರೆ ರೀತಿ ಮಾಡ್ತಾ ಇದ್ರು ಅಂತಂದ್ಬಿಟ್ಟು. ಯಾಕಂತಂದ್ರೆ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಯಾವ್ದಾರ ಒಂದು ಚಟುವಟಿಕೆ ಇರ್ಬೋದು, ಏನೋ ಒಂದು ಗೇಮ್ ಕೊಡೋದಿರ್ಬೋದು, ಅದು ಡಿಪೆಂಡ್ ಆಗಿರುತ್ತೆ ಸ್ಪರ್ಧಿಗಳ ಮೇಲೆ, ಇವರು ಈ ಗೇಮ್ನ ಆಡ್ಬೋದಾ ಇಲ್ಲ ಆಡಲ್ವಾ ಅಂತಂದ್ಬಿಟ್ಟು. ಇಲ್ಲಿ ಅದನ್ನೇ ಚೇಂಜ್ ಮಾಡಿಬಿಟ್ಟಿರೋರು ಇವರೆಲ್ಲ. ಇಲ್ಲಿ ಮಾತಾಡ್ತಿರೋದೇನು ಅಂತಂದ್ರೆ ಗಿಲ್ಲಿ ಲೆಟರ್ ಬಿಟ್ಕೊಡ್ಬಾರ್ದಿತ್ತು, ಗಿಲ್ಲಿ ಲೆಟರ್ ಬಿಟ್ಕೊಂಡು ತಪ್ಪು ಮಾಡ್ಬಿಟ್ಟ ಅಂತ ಮಾತಾಡ್ತಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಆ ಒಂದು ಆಪ್ಷನ್ನೇ ಕೊಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾವು ಅನ್ಕೊಳ್ಳೋಣ. ಅದೇ ಹೇಳಿಲ್ವಾ, ಯಾವಾಗ ಏನ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರು ಕೂಡ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಹೇಳಕ್ಕಾಗಲ್ಲ. ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಾವ್ಯ ಅವರು ಆಗದೆ ಇರೋದು ಖುಷಿಯಾಗಿದೆ, ಒಪ್ಕೊಳ್ಳೋಣ. ಆದ್ರೆ ಇದೇ ಒಂದು ಟಾಸ್ಕ್ ನ ಇಡ್ತಾ ಇದ್ರು ಅಂತ ಅಂದ್ಬಿಟ್ಟು, ಅದೇ ಇದೇ ಒಂದು ಚಟುವಟಿಕೆನ ಕೊಡ್ತಾ ಇದ್ರು ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಅಂತ ಅಂದ್ಬಿಟ್ಟು ಏನೊಂದು ಕನ್ಫರ್ಮೇಷನ್ ಅವ್ರಿಗೆ ಏನೊಂದು ಕನ್ಫರ್ಮ್ ಇತ್ತು ಅಂತಂದ್ರೆ ಈ ರೀತಿ ಚಟುವಟಿಕೆ ಕೊಟ್ಬಿಟ್ಟಿದ್ರೆ ಗಿಲ್ಲಿನೇ ಗೆಲ್ಲೋನು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅಂದ್ರೆ ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಫ್ಯಾನ್ ಫಾಲೋವರ್ಸ್ ಆಗಲಿ ಅಭಿಮಾನಿಗಳಾಗ್ಲಿ ಯಾರೇ ಇದ್ರು ಕೂಡ ಟಾಪ್ 1 ಅಲ್ಲಿ ಬರೋದು ಗಿಲ್ಲಿ ಅವರೇ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತು, ಇವ್ರ ಬಾಯಲ್ಲೇ ಬರ್ತದೆ. ಆದ್ರೆ ಇಲ್ಲಿ ಗಿಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಗಿಲ್ಲಿಗೆ ಅಷ್ಟೊಂದು ಫ್ಯಾನ್ಸ್ ಇದಾರ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರೇ ಕೇಳ್ತಾರೆ. ಮತ್ತೆ ಇದನ್ನ ಅಶ್ವಿನಿ ಗೌಡ ಅವರಲ್ಲಿ ಹೇಳ್ತಾರೆ. ಒಂದೊಂದ್ ಸತಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡೋದು ಹೇಗಿರುತ್ತೆ ಅಂತಂದ್ರೆ, ಅವ್ರು ಮಾತಾಡ್ತಿರೋದು ಏನು ಅಂತಂದ್ಬಿಟ್ಟು ಅವ್ರಿಗೆ ಇಲ್ಲಿ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಚಂದ್ರಪ್ರಭಾ ಅವ್ರಿಗೆ ಇಲ್ಲಿ ಅವರೇ ಹೇಳ್ಕೊಂಡ್ರು ಈ ಬಿಗ್ ಬಾಸ್ ಮೇಲೆ ನಾನು ಹೇಗೆ ಆಟ ಆಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಅಶ್ವಿನಿ ಗೌಡರ್ಗೂ ಕೂಡ ಅದೇ ರೀತಿಲಿ ಆಗ್ತದೆ, ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಮೇ ಬಿ ಅವ್ರಿಗೆ ಗೊತ್ತಾಗ್ತಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ರೌಂಡ್ ಕ್ವಶನ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬೋರ್ಡ್ಗಳು ಕೊಟ್ಟರಲ್ಲ, ಅದೇ ಹುಲಿ ಚಿತ್ರ ಇತ್ತಲ್ವಾ, ಅದರಲ್ಲಿ 20 ವೆರೈಟಿ ಆಗಿರೋ ಒಂದು ಹೆಸರುಗಳಿತ್ತು. ಪ್ರತಿಯೊಬ್ಬರು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾರ್ಯಾರಿಗೆ ಯಾವ್ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಟರು. ಫಸ್ಟ್ ಇಲ್ಲಿ ಬಂದು ಕೊಟ್ಟಿದ್ದು ಧನುಷ್ ಅವರು, ಊಸರವಳ್ಳಿ ಅಂತ ಅಂದ್ಬಿಟ್ಟು ಚಂದ್ರಪ್ರಭಾ ಅವ್ರಿಗೆ ಕೊಟ್ಟರು. ಇಲ್ಲಿ ನೀವು ನೋಡ್ಬೋದು ಆಡಿಯನ್ಸ್ ಯಾವ ರೀತಿ ಇಲ್ಲಿ ಕೂಗ್ತಿದ್ರು ಅಂತಂದ್ಬಿಟ್ಟು. ಇಲ್ಲಿ ಅದರಲ್ಲೇ ಚಂದ್ರಪ್ರಭಾ ಅವ್ರಿಗೆ ಒಂದು ಹಿಂಟ್ ಕೂಡ ಸಿಕ್ತು ಅಂತ ಅಂದ್ಬಿಟ್ಟು ಇದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಅವರು ಕೂಡ ಬೇಜಾರಾಗಿದ್ರು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಇದ್ದಿದ್ದನ್ನ ಇದ್ದಂಗೆ ಹೇಳಿದಾಗ ಇಲ್ಲಿ ಎದುರುಗಡೆ ಇರೋರಿಗೆ ಅದು ಒಪ್ಕೊಳ್ಳೋಕೆ ಆಗಲ್ಲ. ಪ್ರತಿಯೊಬ್ಬರ ಮನಸ್ಥಿತಿ ಅದೇ ರೀತಿ ಇದ್ದೇ ಇರುತ್ತೆ. ಬಟ್ ಒಬ್ಬೊಬ್ರು ತಗೊಂತಾರೆ, ಒಬ್ಬೊಬ್ರು ತಗೊಳ್ಳಲ್ಲ. ಇಲ್ಲಿ ಚಂದ್ರಪ್ರಭಾ ಅವ್ರಿಗೆ ಹರ್ಟ್ ಆಗಿದ್ದೆ, ಯಾವ ವಿಚಾರಕ್ಕೆ ಹರ್ಟ್ ಆಯ್ತು ಅಂತ ಕೊನೆಗೂ ಇಲ್ಲಿ ಹೇಳಿಲ್ಲ. ಮುಂದಿನ ದಿವಸಗಳಲ್ಲಿ ಇದು ಗೊತ್ತಾಗೇ ಆಗುತ್ತೆ. ಇಂಟರ್ವ್ಯೂಲಿ ಒಂದು ಕ್ವಶನ್ ಕೇಳ್ತಾನೆ ಇರ್ತಾರೆ, ಆಲ್ಮೋಸ್ಟ್ ರಿಪೀಟೆಡ್ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಆದರೆ ಧನುಷ್ ಅವರಂತೂ ಸಖತ್ತಾಗಿ ಆಟ ಆಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಬೇಕಂತಂದ್ಬಿಟ್ಟು ನಾಟಕ ಆಡೋದಾಗ್ಲಿ, ಡ್ರಾಮಾ ಆಡೋದಾಗ್ಲಿ, ಇನ್ನೊಬ್ಬರನ್ನ ಮ್ಯಾನಿಪ್ಯುಲೇಟ್ ಮಾಡೋದಾಗ್ಲಿ ಇಲ್ಲಿ ಧನುಷ್ ಅವ್ರು ಮಾಡ್ತಾರ. ಅವ್ರ ಆಟನ ಯಾವ ರೀತಿ ಆಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಒಂದು ಫ್ರೆಂಡ್ಶಿಪ್ ಬಲೆಗಾಗ್ಲಿ
ಇಲ್ಲ ಅಂತಂದರೆ ಏನೋ ಒಂದು ವಿಚಾರಕ್ಕೆ ಇಲ್ಲಿ ಸೋತೋಗೋದು, ಇಲ್ಲ ಅಂತಂದರೆ ಸುಮ್ಮನೆ ಸಪ್ಪು ಕೂತ್ಕೊಳ್ಳೋದು ಮಾಡ್ತಾಯಿಲ್ಲ. ಹಿಂದೊಂದು ಮುಂದೊಂದಂತೂ ಇಲ್ಲಿ ಮಾಡ್ತಾನೆ ಇಲ್ಲ. ಧನುಷ್ ಅವರು ಚಂದ್ರಪ್ರಭು ಅವ್ರಿಗೆ ಕೊಟ್ಟಿದ್ದು ಉಸಿರುಬಳ್ಳಿ ಅಂತಂದ್ಬಿಟ್ಟು ಕೊಟ್ಟರಲ್ಲ, ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಕರೆಕ್ಟಾಗಿ ಕೊಟ್ಟರು. ಇನ್ನು ಮಾಡು ಅವ್ರು ಬಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದಿಯವ್ರಿಗೆ ಗುಂಪಿನಲ್ಲಿ ಗೋವಿಂದ ಅನ್ನೋದು ಕೊಟ್ಟರು. ತುಂಬ ಕರೆಕ್ಟಾಗಿ ಇಲ್ಲಿ ಹೇಳ್ತಿದ್ದಾರೆ, ಗುಂಪಿನಲ್ಲಿ ಗೋವಿಂದ ಆಗಿರೋದು ಇಲ್ಲಿ ಕಾಕ್ರೋಚ್ ಸುದಿಯವರೇ. ಸ್ವಲ್ಪ ಎಚ್ಚೆತ್ಕೊಂಡು ಆಟ ಆಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಪ್ರತಿ ವಾರನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಕಾಕ್ರೋಚ್ ಸುದಿಯವರಿಗೆ ಹಿಂಟ್ ಕೊಡ್ತಾನೆ ಇದ್ದಾರೆ. ಆದರೆ ಇವತ್ತು ಅವ್ರದ್ದೊಂದು ಏನೊಂದು ಚೈನ್ ಪವರ್ ಕೊಟ್ಟಿದ್ರು, ಅದನ್ನು ಅವ್ರು ಕಳ್ಕೊಂಡ್ರು. ನೆಕ್ಸ್ಟ್ ಇಲ್ಲಿ ಅಭಿಷೇಕ್ ಅವರು ಬರ್ತಾರೆ, ಕೂತಂತ್ರಿ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಅವ್ರಿಗೆ ಇಲ್ಲಿ ಕೊಡ್ತಾರೆ. ಅದು ಕೂಡ ಕರೆಕ್ಟು. ಏನಕ್ಕೆ ಅಂತಂದ್ರೆ ಅವ್ರು ಕೂತಂತ್ರಿ ಬುದ್ಧಿ ಮಾಡ್ತಾರೆ. ಇಲ್ಲಿ ಅಭಿಷೇಕ್ ಅವರು ಕೂಡ ಅದೇ ಹೇಳಿದ್ದು, ಅಲ್ಲೊಂದು ಮಾತಾಡ್ತಾರೆ ಇಲ್ಲೊಂದು ಮಾತಾಡ್ತಾರೆ, ತಂದುಬಿಟ್ಟು ಮಧ್ಯಕ್ಕೆ ಇಟ್ಬಿಟ್ಟು ಬೇರೆ ರೀತಿಯಾಗಿ ತಿರ್ಚ್ಬಿಟ್ಟು ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರು ಯಾವ ರೀತಿ ತಿರ್ಚಿ ಹೇಳ್ತಾರೋ ಇಲ್ಲಿ ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಅದನ್ನೇ ಮಾಡ್ತಿರೋದು. ಆನಂತರ ಇಲ್ಲಿ ಬರೋದು ಜಾನ್ವಿಯವರು ಅತಿರೇಕ ಅಂತ ಅಂದ್ಬಿಟ್ಟು ಗಿಲ್ಲಿಗೆ ಕೊಡ್ತಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಅತಿರೇಕ ಯಾರ್ದಿದೆ ಅಂತಂದ್ರೆ ಇಲ್ಲಿ ಜಾನ್ವಿಯವ್ರದ್ದು ಕೂಡ ಸ್ವಲ್ಪ ಅತಿರೇಕ ಇದೆ. ಇಲ್ಲಿ ಗಿಲ್ಲಿಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿಯವರು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅವ್ರು ಒಂದೇ ಒಂದು ಲೆಟ್ರ್ ಬಿಟ್ಕೊಟ್ಟಿದ್ದ ತಕ್ಷಣ ಇಲ್ಲಿ ಜಾನ್ವಿಯವರು ಫುಲ್ಲು ಚೇಂಜ್ ಆಗ್ಬಿಟ್ರು. ಯಾರ್ದಪ್ಪ ಇಲ್ಲಿ ಅತಿರೇಕ ಹಾಗಾದ್ರೆ? ಯಾಕಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ಕೊಂಡು ಬರ್ತಾ ಇದಾರೆ. ಮೊದಲನೇ ವಾರ ಅಶ್ವಿನಿಗಳವ್ರ ಜೊತೆ ಇರೋದಂತೆ, ಅದಾಗಿದ ತಕ್ಷಣ ಒಂದು ಚೂರು ಜಗಳ ಆಗಿದ ತಕ್ಷಣ ಈ ಕಡೆ ಬಂದ್ಬಿಟ್ಟು ಗಿಲ್ಲಿಯವ್ರ ಹತ್ರ ಬಂದ್ಬಿಟ್ಟು ಅಶ್ವಿನಿಯವರು ಸರಿ ಇಲ್ಲ ಅಂತ ಹೇಳೋದಂತೆ. ಈಗ ಮತ್ತೆ ಅವರಿಬ್ರು ಒಂದಾಗಿದ ತಕ್ಷಣ ಅಶ್ವಿನಿಯವ್ರ ಹತ್ರ ಹೋಗಿ ಗಿಲ್ಲಿ ಸರಿ ಇಲ್ಲ, ಅವನು ಅತಿರೇಕವಾಗಿ ಮಾತಾಡ್ತಾನೆ, ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳೋದಂತೆ. ಅವರಿಗೆ ಎಷ್ಟು ಸರಿನೋ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರ್ಯಾರು ಬಂಡವಾಳ ಇನ್ನೂ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನು ಧ್ರುವಂತವರು ಅವರು ಕೂಡ ಇಲ್ಲಿ ಅತಿರೇಕ ಅಂತ ಹೇಳ್ಬಿಟ್ಟು ಗಿಲ್ಲಿಯವರಿಗೆ ಕೊಟ್ಟರು. ಇಲ್ಲಿ ಅತಿರೇಕವಾಗಿ ಆಡ್ತಿರೋದು ಇಲ್ಲಿ ಧ್ರುವಂತವರೇ. ಅದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತು, ಅಂದರೆ ಬಿಗ್ ಬಾಸ್ ಮನೇಲಿ ಇರೋರ್ಗೆ. ಯಾಕಂದರೆ ಇಲ್ಲಿ ಕೇಳಿದ್ರು ಬಿಗ್ ಬಾಸ್ ಮನೇಲಿ ಯಾರು ಉಳ್ಕೋಬೇಕು ಯಾರು ಹೊರಗಡೆ ಹೋಗಬೇಕು ಅಂತ ಕೇಳಿದಾಗ ಎಲ್ಲರೂ ಕೂಡ 85ಇಂದ 90% ಧ್ರುವಂತವ್ರ ಹೆಸರು ಇಲ್ಲಿ ಹೇಳಿದ್ರು. ಅವರು ಅತಿರೇಕ ಮಾಡ್ತಿದ್ದಾರೆ, ಗಿಲ್ಲಿಯವರು ಅತಿರೇಕ ಏನು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ಬಟ್ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಅತಿ ಇದೆ, ಅದನ್ನು ಅವರು ಸ್ವಲ್ಪ ತಿದ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ನಾನು ಕೂಡ ಕೆಲವೊಂದು ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೀನಿ. ಯಾಕಂದರೆ ತಮಾಷೆ ಒಂದೊಂದ್ಸತಿ ಅಮಾಸೆ ಆಗ್ಬಿಡುತ್ತೆ. ನೋಡಿ ಎಕ್ಸಾಂಪಲ್ ತಗೊಳ್ಳೋದಾದರೆ ಇಲ್ಲಿ ರಿಷಾ ಅವ್ರ ಹತ್ರ ತಮಾಷೆ ಮಾಡಿದಾಗ ಇಲ್ಲಿ ಅಮಾಸೆ ಆಯ್ತಲ್ಲ, ಆ ಥರ ವಿಚಾರಗಳು ತಮಾಷೆ ಅಮಾಸೆ ಆಗ್ಬಿಡುತ್ತೆ. ಅವರು ಕೂಡ ಇಲ್ಲಿ ರಿಷಾ ಅವ್ರು ಕೂಡ ಅದನ್ನೇ ಇಲ್ಲಿ ಹೇಳಿದ್ದು. ಇಲ್ಲಿ ಆ ಜಾಗದಲ್ಲಿ ಗಿಲ್ಲಿಯವ್ರನ್ನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಇಲ್ಲಿ ಕೈ ಮಾಡ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅದು ಕೂಡ ಕರೆಕ್ಟೇ. ಯಾಕಂತಂದರೆ ಈಸಿ ತೊಗೊಂಡ್ಬಿಟ್ಟಿದ್ದಾರೆ ಇಲ್ಲಿ ಗಿಲ್ಲಿಯವ್ರಿಗೆ ಏನೇ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳೋದು ಕೆಲವೊಂದು ವಿಚಾರ ಸ್ವಲ್ಪ ತಮಾಷೆ ಸ್ವಲ್ಪ ಲಿಮಿಟಲ್ಲಿ ಇದ್ರೆ ಅದು ಒಳ್ಳೇದು ಅಂತ. ಇಲ್ಲಿ ಬರೋದು ಚಂದ್ರಪ್ರಭು ಅವರು ದಂಡಪಿಂಡ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುದಿಯವ್ರಿಗೆ ಕೊಡ್ತಾರೆ. ಇದೊಂದೇ ನೋಡಿ ಅವ್ರು ಕರೆಕ್ಟಾಗಿ ಕೊಟ್ಟಿದ್ದು ಅಂತಂದ್ರೆ, ಯಾಕಂದ್ರೆ ಇಷ್ಟೊಂದು ಆಲ್ರೆಡಿ ಬೈಸ್ಕೊಂಡಿದ್ರಲ್ಲ ಸ್ವಲ್ಪ ಹಿಂದಿನ ಎಪಿಸೋಡಲ್ಲೇ, ಇಲ್ಲೂ ಕೊಟ್ಟರೆ ಬೈತಾರೆ ಅನ್ನೋ ಕಾರಣಕ್ಕೆ ಚೇಂಜ್ ಮಾಡಿದ್ರೇನೋ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ಇವರು ದಂಡಪಿಂಡ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ತಿನ್ನೋದು ಬೇರೆಯವ್ರಿಗೆ ಹೋಗಿ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು, ನೀವ್ಯಾರಿಗೆ ಇಲ್ಲಿ ಉತ್ತಮ ಕೊಡ್ತೀರಾ ಮತ್ತೆ ಕಳಪೆ ಕೊಡ್ತೀರಾ, ಅವ್ರು ಸರಿಯಾಗಿ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅವ್ರು ಸರಿಯಾಗಿ ಮಾಡ್ತಲ್ಲ ಅನ್ನೋದನ್ನ ಬಿಟ್ಟು ಇವ್ರು ಏನು ಸರಿ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಕಾಕ್ರೋಚ್ ಸುದಿಯವರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೊರಗಡೆ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೇ ಅವ್ರದ್ದೊಂದು ಕೆಲವೊಂದು ಇಂಟ್ರ್ಯೂ ಕೊಟ್ಟಿದ್ದಾರೆ. ಅವರು ಎಷ್ಟೊಂದು ನೋಡಿದ್ದೀನಿ ನಾನು ಕೂಡ, ಅದರಲ್ಲಿ ಯಾವುದ್ರಲ್ಲೂ ಕೂಡ ಈ ರೀತಿಯಾಗಿ ಅವರು ಮಾತಾಡಲಿಲ್ಲ. ತುಂಬ ಚೆನ್ನಾಗಿ ಹೊರಗಡೆ ಇದ್ದಾಗೆ ಅವ್ರಿಗೆ ಹೆಸರಿತ್ತು. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅವ್ರ ಹೆಸರನ್ನ ಅವರು ಹಾಳು ಮಾಡ್ಕೊತಾರೆ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಬಟ್ ಬೇರೆಯವ್ರಿಗೆ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಅವ್ರ ಆಟನೂ ಕೂಡ ಅವರು ಅವರ ಒಂದು ಯೋಚನೆ ತಕ್ಕಂಗೆ ಅವರು ಆಡ್ತಾರೆ. ಇಲ್ಲಿ ಬೇರೆಯವರು ಹೇಳಿದ ತಕ್ಷಣ ಆ ಒಂದು ತಾಳಕ್ಕೆ ಅವರು ಕುಣಿತಿದ್ದಾರೆ. ಅದನ್ನ ಬಿಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ರಾಶಿ ಕೌರ್ ಬಂದ್ಬಿಟ್ಟು ಅತಿರೇಕ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಕೊಡ್ತಾರೆ. ಇಲ್ಲಿ ಅತಿರೇಕವಾಗಿ ಆಡ್ತಾ ಇರೋದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಸೂರಜ್ ಅವರು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು, ಬೇರೆಯವ್ರ ಜೊತೆ ಮಾತಾಡಬಾರ್ದು, ನನ್ನ ಜೊತೆನೇ ಇರಬೇಕು ಅಂತ ಅಂದ್ಬಿಟ್ಟು ಅತಿಯಾಗಿ ಮಾತಾಡ್ತಾ ಇರೋದೇ ಇಲ್ಲಿ ಅವರು. ಬಾಯಿಗೆ ಲಗಾಮ್ ಇಲ್ಲದೆ ಇರೋದು ಕೂಡ ಅವ್ರ ಬಾಯಿಗೆನೆ. ಇಲ್ಲಿ ಬೇರೆ ರಿಷಾ ಅವರು, ರಾಶಿಕಾ ಅವರು, ಅಶ್ವಿನಿ ಗೌಡ ಅವರು ಕುತ್ಕೊಂಡಾಗ ಚರ್ಚೆ ಮಾಡೋದು ಇಲ್ಲಿ ಬೇರೆ ಒಂದು ವಿಚಾರಕ್ಕೆ. ಇವರು ಅತಿರೇಕನ ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿಯವ್ರಿಗೆ ಇಲ್ಲಿ ಅತಿರೇಕ ಅಂತ ಕೊಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಸೀರಿಯಸ್ ಆಗಿ ಇದು ಅತಿರೇಕ ಯಾರ್ದಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಇಲ್ಲಿ ರಾಶಿಕಾ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ರಿಷಾ ಅವ್ರು ಬಂದ್ಬಿಟ್ಟು ವಿಷಕಾರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡರು ಕೊಟ್ಟರು. ಇವಾಗ ಹೇಗೆ ಅವರು ತಿರ್ಕೊಂಡಿದ್ದಾರೋ ಅಂದರೆ, ಯಾಕಂದರೆ ಗೊತ್ತು ಇವಾಗ ಅವರು ವಿಷ ಕಾರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಅವ್ರಿಗೆ ಅರ್ಥ ಆಗಿದೆ, ಗಿಲ್ಲಿಯವ್ರಿಗೆ ಹೊಡೆದ ಮೇಲೆ ಇವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ನೆಕ್ಸ್ಟು ಕೂಡ ಇಲ್ಲಿ ರಾಶಿಕ್ ಅವರು ಅಶ್ವಿನಿ ಗೌಡರು ಕೊಡ್ತಾರೆ ಅಂತ ಗೊತ್ತಾಗ್ತದೆ. ಆದರೆ ಇಲ್ಲಿ ಗಿಲ್ಲಿಯವ್ರದ್ದು ಅತಿರೇಕ ಇಲ್ಲ, ಇಲ್ಲಿ ರಾಶಿಕ್ ಅವ್ರದ್ದೇ ಅತಿರೇಕ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಆನಂತರ ಇಲ್ಲಿ ಸೂರಜ್ ಅವ್ರು ಬರ್ತಾರೆ, ಊಸರು ವಳ್ಳಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಕೊಡ್ತಾರೆ.
ಇವಾಗ ಸೂರಜ್ ಅವರು ತುಂಬಾ ಚೆನ್ನಾಗಿ ಆಟ ಆಡೋದು ಕಲ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾವಾಗ ಇವರು ಗ್ರೂಪಿಸಮ್ ಅವರೇ ಮಾಡಿಕೊಂಡು ಬೇರೆಯವ್ರ ಮೇಲೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಇಲ್ಲಿ ಮುಗುಕಿ ಬಳಿಯೋ ಒಂದು ಟಾಸ್ಕ್ ಕೊಟ್ಟರು ಕಪ್ಪು ಬಳಿಯೋದು, ಅವಾಗ ಇಲ್ಲಿ ಸೂರಜ್ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಆಟ ಆಡ್ತಾ ಇದ್ದಾರೆ. ರಾಶಿಕ್ ಅವ್ರ ಸವಾಸನ ಬಿಟ್ಟರೆ ಇವರು ಕೂಡ ತುಂಬ ಚೆನ್ನಾಗಿ ಆಟನ ಮುಂದುವರಿಸ್ಬೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಇಲ್ಲಿ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಕೂಡ ಊಸರವಳ್ಳಿ ಆಟ, ನಾನು ಯಾಕಂದರೆ ಇಲ್ಲಿ ಫಸ್ಟೇ ಹೇಳ್ತಿದ್ದೀನಿ, ಅಲ್ಲಿ ಒಂದು ಏನು ಬೋರ್ಡ್ ಕೊಟ್ಟಿರೋ ಅದ್ರ ತಕ್ಕಂಗೆ ಇಲ್ಲಿ ಹೇಳ್ತಿರೋದು. ಊಸರವಳ್ಳಿ ಅಂತಂದರೆ ಬಣ್ಣ ಚೇಂಜ್ ಮಾಡುತ್ತಲ್ಲ, ಇಲ್ಲಿ ಬಣ್ಣ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಟ್ಟಿದ್ದು. ಸ್ಪಂದನ ಅವರು ಅಶ್ವಿನಿ ಅವರಿಗೆ ಸೊಕ್ಕು ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟರು. ನಿಜವಾಗ್ಲೂ ಇವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳು ಇವರಿಗೆ ಸೊಕ್ಕು ಅಂತಂದ್ಬಿಟ್ಟು ಡೈರೆಕ್ಟ್ ಆಗಿ ಯಾರೂ ಕೂಡ ಇಲ್ಲಿ ಹೇಳಿಲ್ಲ. ಇವಾಗ ಒಂದು ಚಾನ್ಸ್ ಏನಿತ್ತು ಆ ಒಂದು ಚಾನ್ಸ್ನ ಕರೆಕ್ಟಾಗಿ ಇಲ್ಲಿ ಯುಟಿಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೇರೆಯೊಬ್ಬರನ್ನ ನೋಡಿದ್ರೆ ಇಲ್ಲಿ ಅಶ್ವಿನಿ ಗೌಡರು ಕೊಡಬೇಕು ಅಂತಂದರೆ ಏನು ಅನ್ಕೊಂಡ್ಬಿಡ್ತಾರಪ್ಪ, ನೆಕ್ಸ್ಟ್ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೆದರ್ಕೊಂಡ್ರು. ಬಟ್ ಇಲ್ಲಿ ಸ್ಪಂದನ ಅವರು ತುಂಬ ಚೆನ್ನಾಗಿ ಕೊಟ್ಟರು. ಅವ್ರಿಗೆ ಏನೊಂದು ಸೊಕ್ಕಿದೆ ಆ ಸೊಕ್ಕು ಇವ್ರು ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ಸೊಕ್ಕು ಕಮ್ಮಿ ಮಾಡ್ಕೊತಾರಾ ಅಥವಾ ಬೇರೆ ಯಾರಾದರೂ ಇವ್ರು ಸೊಕ್ಕನ್ನ ಕಮ್ಮಿ ಮಾಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಇನ್ನು ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಇಲ್ಲಿ ದಂಡಪಿಂಡ ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಕೊಟ್ಟರು. ಇಲ್ಲಿ ಏನೊಂದು ಅರ್ಥ ಆಗುತ್ತೆ ಅಂತಂದರೆ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಬೇರೆಯವರು ಕೊಡ್ತಿದ್ರು. ಅಶ್ವಿನಿ ಗೌಡ ಅವ್ರು ನಿಮ್ಗೆ ಗೊತ್ತು ಅವ್ರು ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಕ್ಲಾಸ್ ಸಿಕ್ಕಿದ್ದಕ್ಕೆ ಇವತ್ತ ಇಲ್ಲಿ ಸ್ವಲ್ಪ ಅವ್ರದ್ದೊಂದು ಪರ್ಸೆಪ್ಷನ್ ಚೇಂಜ್ ಆಗಿಬಿಟ್ಟು ಸ್ಪಂದನ ಅವರು ಅಶ್ವಿನಿ ಗೌಡ ಅವರು ಕೊಟ್ಟರು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನ ಅವ್ರಿಗೆ ಕೊಟ್ಟಿದ್ದು. ನನಗೇನೋ ಆಗ ಅನ್ಸಲ್ಲ ಇಲ್ಲಿ ಸ್ಪಂದನ ಅವರು ದಂಡಪಿಂಡ ಅಂತ ಅಂದ್ಬಿಟ್ಟು, ಯಾಕಂದರೆ ಬೇಡದಿರೋ ವಿಚಾರಕ್ಕೆ ಇಲ್ಲಿ ಮೂಗ್ ತೂರ್ಸಲ್ಲ. ಅವ್ರು ಏನೇ ಒಂದು ಮಾತಾಡ್ಬೇಕಾದ್ರೆ ಇದ್ರು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಹಿಂದೊಂದು ಮುಂದೊಂದು ಮಾತಾಡಿರೋದು ಅದು ಪ್ರೆಸೆಂಟ್ ಆಗಿ ನಾನು ನೋಡಿಲ್ಲ. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಆಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಎಲ್ಲರಿಗಿಂತ ಚೆನ್ನಾಗಿ ಕೊಟ್ಟಿದ್ದು ಅಂತಂದ್ರೆ ರಕ್ಷಿತಾ ಅವರು. ಇಲ್ಲಿ ಧ್ರುವಂತವ್ರಿಗೆ ನಕಲಿ ಅಂತ ಕೊಡ್ತಾರಲ್ಲ, ನಕಲಿ ಆಟ ಆಡ್ತಾ ಇರೋದೇ ಇಲ್ಲಿ ಅವರು. ಅದಕ್ಕೆ ಇದನ್ನ ಫಸ್ಟ್ ಅದೇ ನಾನು ಹೇಳಿದ್ದು, ನಕಲಿ ಆಟ ಆಡೋದು, ಮ್ಯಾನಿಪ್ಯುಲೇಟ್ ಮಾಡೋದು, ಮುಖವಾಡ ಹಾಕೊಂಡಿರೋದು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತವ್ರು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ರಕ್ಷಿತಾ ಅವರು ಎಕ್ಸ್ಪ್ರೆಷನ್ ಮಾಡ್ತಾರಲ್ಲ, ಆಲ್ಮೋಸ್ಟ್ ಇಲ್ಲೊಂದು ಸೀನ್ ಕೂಡ ಇಲ್ಲಿ ಕಟ್ ಆಗಿದೆ. ಇಲ್ಲಿ ಫಸ್ಟಿಗೆ ರಕ್ಷಿತಾ ಅವರು ಒಂದು ನಕಲಿ ಬೋರ್ಡ್ ಹಾಕಕ್ಕೆ ಹೋದಾಗ ಫಸ್ಟ್ ಕೈ ಹಿಡಿತಾರಂತೆ ರಕ್ಷಿತಾ ಅವ್ರದ್ದು. ಇಲ್ಲಿ ಧ್ರುವಂತವರು ಅದನ್ನ ಇಲ್ಲಿ ಹಾಕಿ ಲಾಸ್ಟ್ ಎಪಿಸೋಡ್ ಕಟ್ ಮಾಡಿದ್ದಾರೆ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಅದೇ ರೀತಿ ಸಿಕ್ಕಿತ್ತು, ಬಟ್ ಅದನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಅರೆ ನಕಲಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ರಲ್ಲ, ಪ್ರತಿ ಒಂದು ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ಬರ್ತಾರೆ, ಚೇಳ ಅಂತ ಅಂದ್ಬಿಟ್ಟು ರಿಷಾ ಅವ್ರಿಗೆ ಕೊಡ್ತಾರೆ. ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ಇವರು ಬಕೆಟ್ ಹಿಡಿಯೋದು, ಚೇಳ ಕೆಲಸ ಮಾಡೋದು ಮಾಡ್ತಿದ್ದಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೊಟ್ಟರು. ಕಾವ್ಯ ಅವ್ರು ಬರ್ತಾರೆ, ಅರ್ಥಹೀನ ಅಂತ ಅಂದ್ಬಿಟ್ಟು ಧ್ರುವಂತವ್ರಿಗೆ ಕೊಡ್ತಾರೆ. ನೋಡಿ ಆಲ್ಮೋಸ್ಟ್ ಬಿಗ್ ಬಾಸ್ ಮನೇಲಿ ಇರೋರು ಎಲ್ಲರೂ ಕೂಡ ಧ್ರುವಂತವ್ರು ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿದೆ. ಅವ್ರು ಮಾತಾಡೋದ್ರಲ್ಲಿ ಒಂದೂ ಕೂಡ ಇಲ್ಲಿ ಮೀನಿಂಗ್ ಇರಲ್ಲ. ಅದ್ರಲ್ಲಿ ಹೋಗ್ಬಿಟ್ಟು ಗಿಲ್ಲಿಯವರು ಅತಿರೇಕ ಅಂತ ಇವ್ರು ಹೇಳ್ತಾರೆ. ಇಲ್ಲಿ ಯಾರು ಅತಿರೇಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದರಲ್ಲೇ ಇಲ್ಲಿ ಗೊತ್ತಾಗುತ್ತೆ. ಒಂದು ಮೊನ್ನೆ ಎಪಿಸೋಡಲ್ಲಿ ಇಲ್ಲಿ ಧ್ರುವಂತವರು ಇಲ್ಲಿ ಹೇಳ್ತಾರೆ ಗಿಲ್ಲಿಯವ್ರಿಗೆ, ನಿನ್ನ ಬಗ್ಗೆ ಒಬ್ಬರಿಗೂ ಕೂಡ ಇಲ್ಲಿ ಒಳ್ಳೆ ಒಪಿನಿಯನ್ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಗಿಲ್ಲಿಯವರು ಅಲ್ಲೇ ಹೇಳ್ತಾರೆ, ನಿನ್ನ ಬಗ್ಗೆ ಮನೆಯವ್ರು ಎಲ್ರಿಗೂ ಕೂಡ ಇಲ್ಲಿ ಎಂಥ ಒಪಿನಿಯನ್ ಇದೆ ಅಂತ ಗೊತ್ತು ಅಂತ ಅಂದ್ಬಿಟ್ಟು. ಇವಾಗಾದರೂ ಇಲ್ಲಿ ಧ್ರುವಂತವರು ಅರ್ಥ ಮಾಡ್ಕೋಬೇಕು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ಅನ್ನೋದನ್ನ. ರಿಷಾ ಅವ್ರು ಬರ್ತಾರೆ, ವಿಷಯಕಾರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕೊಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಅದನ್ನ ನಗನಗುತ್ತಾ ಇಲ್ಲಿ ಸ್ವೀಕರಿಸ್ತಾರೆ. ಅದೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇರ್ಲಿಲ್ಲ ಅಂತಂದಿದ್ರೆ ಈ ಒಂದು ಚಟುವಟಿಕೆನ ಇಲ್ಲಿ ಈ ಒಂದು ಎಪಿಸೋಡ್ ಅಲ್ಲಿ ಮಾಡಿದೆ ಅಂದ್ರೆ ಸಂಡೇ ಟು ಫ್ರೈಡೇ ಮಾಡಿದ್ರೆ ಇಲ್ಲಿ ಸಖತ್ತಾಗಿ ಟಾಂಗ್ ಕೊಡಕ್ಕೆ ರೆಡಿ ಆಗ್ತಿದ್ರು ಅಶ್ವಿನಿ ಗೌಡ ಅವರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇರೋದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಇದ್ರು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಮುಂದಿನ ದಿವಸಗಳಲ್ಲಿ ಅಂದ್ರೆ ಇವಾಗ ನೆಕ್ಸ್ಟ್ ನಾಳೆ ನಾಡಿದ ಎಪಿಸೋಡ್ಗಳಲ್ಲಿ ನೀವು ನೋಡ್ಬೋದು ಇದ್ರ ಬಗ್ಗೆ ನಾನೇನು ವಿಷಯಕಾರಿದ್ದೀನಿ ನಿನಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ ನಂತರ ಇಲ್ಲಿ ರಘು ಅವ್ರು ಬಂದ್ಬಿಟ್ಟು ಧ್ರುವಂತವ್ರಿಗೆ ಕುತಂತ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ರು. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಎಂಡಿಂಗ್ ಅಲ್ಲಿ ವಿಚಾರ ಎತ್ತದೆ. ಇಲ್ಲಿ ಗಿಲ್ಲಿಯವ್ರ ಮೇಲೆ ರಿಷಾ ಅವರು ಕೈ ಎತ್ತಿದ್ದು. ಇಲ್ಲಿ ರಿಷಾ ಅವ್ರಿಗೆ ಅದೇನೋ ಗೊತ್ತಿಲ್ಲಪ್ಪ, ನನಗೆ ಅನ್ನಿಸ್ತಾ ಇರೋದೇನು ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಲಕ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇಲ್ಲಿ ಫಸ್ಟಿಗೆ ಈ ಒಂದು ವಿಚಾರ ಮತ್ತೆ ವಿಟಿ ಪ್ಲೇ ಮಾಡಿ ತೋರಿಸ್ದಾಗೂ ಕೂಡ ಇಲ್ಲಿ ಹೇಳಿದ್ರು, ಮಾನ ಮರ್ಯಾದೆ ಗತ್ತು ಅನ್ನೋದೆಲ್ಲ ಎಲ್ಲಿ ಹೋಯ್ತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಮಾನ ಮರ್ಯಾದೆ ಇದಕ್ಕೆಲ್ಲ ಲೆಕ್ಕನೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗಿರೋ ಸ್ಪರ್ಧಿಗಳು ಆಡ್ತಿದ್ದಾರೆ. ಕೆಲವೊಬ್ಬರು ಸ್ಪರ್ಧಿಗಳು, ನಾನು ಎಲ್ಲರನ್ನೂ ಕೂಡ ಇಲ್ಲಿ ಹೇಳ್ತಾರ, ಅದನ್ನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕೇಳಿದ್ದು. ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹೊಡ್ಕೊಳ್ಳೋದು, ಬೈಕೊಳ್ಳೋದು, ಏಕವಚನದಲ್ಲಿ ಮಾತಾಡೋದು ಕಾಮನ್ ಆಗೋಗ್ಬಿಟ್ಟಿದೆ. ಇಲ್ಲಿ ರಿಷಾ ಅವ್ರು ಅಂತಲ್ಲ, ಎಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ತಮಾಷೆ ಮಾಡ್ತಾನೆ ಹೊಡೆಯೋದು, ಬೈಯೋದು,
ಏಕವಚನ ಮಾತಾಡೋದು ತುಂಬಾ ಇದೆ ಈ ಸೀಸನಲ್ಲಿ. ಅದನ್ನು ಕಮ್ಮಿ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ರೆಡ್ ಕಾರ್ಡು ಯೆಲ್ಲೋ ಕಾರ್ಡು ಕೊಟ್ರಲ್ಲ, ನನಗೇನೋ ಇಲ್ಲಿ ಸ್ವಲ್ಪ ಡೌಟ್ ಬಂತು ಅಷ್ಟೇ. ಇಲ್ಲಿ ರಿಷಾ ಅವ್ರಿಗೆ ಇಲ್ಲಿ ವಿಷಕಾರಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕೊಟ್ಟಿದ್ರು. ಅವ್ರು ಹೆಂಗೆ ಇಲ್ಲಿ ಯೆಲ್ಲೋ ಕಾರ್ಡ್ ತಗೊಂತಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು ಆಲ್ಮೋಸ್ಟ್. ಯಾಕಂದ್ರೆ ಅವ್ರು ರೆಡ್ ಕಾರ್ಡ್ ಕೊಡಬೇಕು, ಇಂಥವ್ರ ಮನೆಯಿಂದ ಹೊರಗಡೆ ಹೋಗ್ಬೇಕು, ನನ್ನ ಜೊತೆನೇ ಇದ್ದು ಈ ರೀತಿ ಮಾತಾಡಿದ್ರಲ್ಲ ಅಂದ್ಬಿಟ್ಟು ಅವರು ರೆಡ್ ಕಾರ್ಡ್ ತಗೊಂತಾರೆ ಅಂತ ನಾನು ಅನ್ಕೊಂಡೆ. ಆದರೆ ಅವರು ಯೆಲ್ಲೋ ಕಾರ್ಡ್ ಕೊಟ್ಬಿಟ್ರು. ಮಾಳು ಅವರು ಒಬ್ಬರೇ ಇಲ್ಲಿ ರೆಡ್ ಕಾರ್ಡ್ ಎತ್ಕೊಂಡಿದ್ದು. ಇಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಬೇಡ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ರು. ನನ್ನ ಪ್ರಕಾರ ಏನು ಅಂತಂದ್ರೆ, ಆಲ್ರೆಡಿ ಕಳೆದ ಸೀಸನ್ ನಲ್ಲೇ ಇಲ್ಲಿ ಭವ್ಯಗಳು ಒಂದ್ಸತಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಇವಾಗ ಇಲ್ಲಿ ರಿಷಾ ಅವರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಇಲ್ಲಿ ರೆಡ್ ಕಾರ್ಡು ಯೆಲ್ಲೋ ಕಾರ್ಡು ಯಾಕೆ ಕೊಡಬೇಕಿತ್ತು? ಡೈರೆಕ್ಟ್ ಆಗಿ ಇಂಥವ್ರಿಗೆ ಚಾನ್ಸ್ ಸಿಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಒದ್ದು ಹೊರಗಡೆ ಹಾಕಬೇಕಿತ್ತು. ಬಟ್ ಯಾಕೆ ಈ ರೀತಿಯಾಗಿ ಚಾನ್ಸ್ ಕೊಡ್ತಾ ಇದಾರೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಇದು ಓಕೆ ಅನ್ಸ್ಬೋದು, ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ರಿಷಾ ಅವರು ಕೂಡ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಆ ಜಾಗದಲ್ಲಿ ಇಲ್ಲಿ ಗಿಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಹೊಡಿತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರ ಬಾಯಲ್ಲೇ ಇಲ್ಲಿ ಬರ್ತದೆ. ಬಟ್ ಗಿಲ್ಲಿ ಅವ್ರದ್ದು ಮನಸ್ಸು ಎಂತ ಒಂದು ದೊಡ್ಡ ಮನಸ್ಸು ಅಂತಂದ್ರೆ, ಅವರು ಕೂಡ ಇಲ್ಲಿ ಯೆಲ್ಲೋ ಕಾರ್ಡ್ನ ಪಿಕ್ ಮಾಡಿದ್ರು. ಏನಕ್ಕೆ ಅಂತ ಕೇಳಿದಾಗ ಹಲವಾರು ಕನ್ಸುಗಳನ್ನ ಇಲ್ಲಿ ಕಟ್ಕೊಂಡು ಬಂದಿರ್ತಾರೆ. ಕೇವಲ ಈ ಒಂದು ವಿಚಾರಕ್ಕೆ ಈಚೆ ಹೋಗಬಾರ್ದು ಅವರು ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಒದೆ ತಿಂದವ್ರು ಯಾರು ಕೂಡ ಈ ರೀತಿಯಾಗಿ ಇಲ್ಲಿ ಮಾತಾಡಲ್ಲ. ಬಟ್ ಗಿಲ್ಲಿಯವ್ರದ್ದು ತುಂಬಾನೇ ದೊಡ್ಡ ಹಾರ್ಟು, ಗೋಲ್ಡನ್ ಹಾರ್ಟ್ ಅಂತಾರಲ್ಲ ಆ ರೀತಿ ಒಂದು ಹಾರ್ಟ್. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ಇವ್ರಿಗೆ ಚಾನ್ಸ್ ಹೆಚ್ಚಾಗುತ್ತಲ್ವಾ, ಹೇಗಿದ್ರು ಆ ರೀತಿಯಾಗಿ ಇವ್ರು ಯೋಚನೆ ಮಾಡಲಿಲ್ಲ. ಇಲ್ಲಿ ನನ್ನ ಬಗ್ಗೆ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ಬಟ್ ಹುಡುಗಿ ಆಗಿದ್ದಾರೆ, ಒಂದು ಕನ್ಸು ಕಟ್ಕೊಂಡು ಬಂದಿದ್ದಾರೆ, ಅವರೊಂದು ಕನ್ಸನ್ನ ನಾನು ಹಾಳು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡಿ ಯೆಲ್ಲೋ ಕಾರ್ಡ್ನ ಇಲ್ಲಿ ಪಿಕ್ ಮಾಡಿದ್ರು. ರಿಷಾ ಅವರು ಗಿಲ್ಲಿ ಅವ್ರ ಮೇಲೆ ಕೈ ಮಾಡಿದ್ರು. ಆದ್ರೆ ಇಲ್ಲಿ ಈ ಒಂದು ಮ್ಯಾಟ್ರಲ್ಲೂ ಕೂಡ ಕಾವ್ಯ ಅವ್ರನ್ನ ಇಲ್ಲಿ ಬೇಕಂತಾನೆ ತಂದ್ರು, ಬೇಡ ಅಂತ ತಂದ್ರು. ಅದ್ರ ಸ್ವಲ್ಪ ಅವ್ರಿಗಂತೂ ಕ್ಲಾಸ್ ಇಲ್ಲಿ ಹೇಳಿದ್ರು. ಗಿಲ್ಲಿ ಅವ್ರಿಗೆ ನೀವು ಹೇಳಿದ್ರೆ ಅವರು ನಿಮ್ಮ ಮಾತನ್ನ ಕೇಳ್ತಾ ಇದ್ರು, ಬಟ್ಟೆನ ಮುಟ್ತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರು ಹೇಳಿದ ಎಲ್ಲಾ ಮಾತನ್ನು ಇಲ್ಲಿ ಗಿಲ್ಲಿಯವ್ರು ಕೇಳ್ತಾರ? ಇಲ್ಲ ಅಲ್ವಾ. ಇಲ್ಲಿ ಕಾವ್ಯ ಅವ್ರಿಗೆ ಹೇಳೋ ಒಂದು ನೆಸೆಸಿಟಿ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಅನ್ನಿಸ್ತು. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಅಂದ್ರೆ ಗಿಲ್ಲಿಯವ್ರ ವಿಚಾರದಲ್ಲಿ ಕಾವ್ಯ ಅವ್ರಿಗೆ ಯಾಕೆ ಇಲ್ಲಿ ಹೇಳ್ಬೇಕು? ಎಲ್ರು ಕೂಡ ಇಲ್ಲಿ ಧ್ರುವಂತವ್ರು ಕೂಡ ಅದೇ ಕೆಲಸ ಮಾಡಿದ್ರು, ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಅದೇ ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಳ್ಳೇಬಾರ್ದಿತ್ತು ಇಲ್ಲಿ. ಯಾಕಂದ್ರೆ ಅವರು ಏನ್ ಅನ್ಕೊಂಡಿದ್ರು, ಬಟ್ಟೆ ತಗೊಂಡೋಗಿ ಇಡಬೇಕು ಅಂತ ಅಂದ್ಬಿಟ್ಟು ಫಸ್ಟೇ ಇಲ್ಲಿ ಹೇಳಿದ್ರೆ, ಆ ಬಟ್ಟೆ ಎಲ್ಲಿ ಅಂತ ಕೇಳಿದ್ರು, ಎತ್ಕೊಂಡ್ರು, ಬೇಡ ಗಿಲ್ಲಿ ಅಂತ ಅಂದ್ರು ಅವರು. ಬಟ್ ಬೈದ್ ಹೇಳೋದೊಂದು, ಅವ್ರೇನ ಬೈದಿದ್ರು ಕೂಡ ಇಲ್ಲಿ ಆ ಸಮಯದಲ್ಲಿ ಗಿಲ್ಲಿಯವರು ಕೇಳ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಕಾವ್ಯ ಅವ್ರಿಗೆ ಹೇಳೋ ಒಂದು ನೆಸೆಸಿಟಿನೇ ಇಲ್ಲ. ಯಾಕಂದ್ರೆ ಅವ್ರ ಆಟನಲ್ಲಿ ಆಡಕ್ ಬಂದಿದ್ದಾರೆ. ಇಲ್ಲಿ ಗಿಲ್ಲಿಯವ್ರನ್ನ ತಿದ್ದಕ್ಕೆ ಇಲ್ಲಿ ಕಾವ್ಯ ಅವರು ಬಂದಿಲ್ಲ. ಕಿಚ್ಚ ಸುದೀಪ್ ಸರ್ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಬಟ್ ಇಲ್ಲಿ ಕಾವ್ಯ ಅವ್ರಿಗೆ ಹೇಳ್ತಾರೆ, ನೀವು ಹೇಳ್ಬೇಕಿತ್ತು, ಅವಾಗ ಅವ್ರು ಕೇಳಿರೋರು ಅಂತ ಬಿಟ್ಟು. ಇವಾಗ ಯಾರು ಕೂಡ ಯಾರಿಗೂ ಹೇಳಿದ್ರೆ ಕೇಳೋ ಪರಿಸ್ಥಿತಿ ಮನಸ್ಥಿತಿ ಅಂತೂ ಯಾರಿಗೂ ಇಲ್ಲಿ ಇರಲ್ಲ. ಬಟ್ ಅವ್ರು ಹೇಳ್ತಾರೆ ಬೇಡ ಗಿಲ್ಲಿ ಅಂತ ಅಂದ್ಬಿಟ್ಟು. ಆನಂತರ ಇಲ್ಲಿ ಹೇಳ್ತಾರೆ, ಯಾರು ಕೂಡ ಯಾರ ಮಾತು ಎಲ್ಲಾ ಸಮಯ ಸಂದರ್ಭದಲ್ಲೂ ಇಲ್ಲಿ ಕೇಳಲ್ಲ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಇಂದಿನ ಎಪಿಸೋಡಲ್ಲಿ ಒಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಲಾಸ್ಟ್ ಅಲ್ಲಿ ಇವರು ಚಂದ್ರಪ್ರಭಾ ಅವರು ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಇರ್ತಾರೆ. ಇಬ್ಬರಲ್ಲಿ ಒಬ್ರು ಎಲಿಮಿನೇಷನ್ ಆಗೋದು ಕನ್ಫರ್ಮ್ ಅಂತ ಹೇಳ್ತಾರೆ. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ನೆನಪು ಮಾಡ್ತಾರೆ, ನಿಮ್ಮ ಹತ್ರ ಒಂದು ಪವರ್ ಇದೆಯಲ್ಲ, ಆ ಪವರ್ನ ನೀವು ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಪವರ್ ಏನೋ ಯೂಸ್ ಮಾಡಿದ್ರು. ಆದ್ರೆ ಇಲ್ಲಿ ಸರ್ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಒರಿಜಿನಲ್ ರಿಸಲ್ಟ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಒರಿಜಿನಲ್ ರಿಸಲ್ಟ್ ಗೊತ್ತಿಲ್ಲ ಅಂತಂದ್ರೆ ಯಾಕೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರಿಂದ ಒಂದು ಚೈನ್ ಇಸ್ಕೊಂಡ್ರು? ಬಟ್ ಇದು ಬರುತ್ತೆ. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಚಂದ್ರಪ್ರಭಾ ಅವ್ರಿಗೆ, ನಿಮ್ಮ ಒಂದು ಆಸೆ ಈಡೇರ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಚಂದ್ರಪ್ರಭಾ ಅವರು ಯಾರು ಗೌರವ ಕೊಟ್ಟರು ಅಥವಾ ಯಾರು ಗೌರವ ಕೊಡ್ಲಿಲ್ಲ ಅಂತಾನೆ ಇಲ್ಲಿ ಗೊತ್ತಾಗಿಲ್ಲ. ನಿಜವಾಗ್ಲೂ ಕೂಡ ಅವ್ರು ಫಸ್ಟೇ ಎಲಿಮಿನೇಷನ್ ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಒಂದು ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ಬಿಡೋಣ ಅಂತ ಇಲ್ಲಿ ಎದ್ದು ಹೋದ್ರ. ಹೋಗ್ಬೇಕಾದ್ರೂ ಕೂಡ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಮಾತಾಡಿ ನನ್ನ ಹತ್ರ, ಇಲ್ಲಿ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅವ್ರು ಕೇಳೋ ಒಂದು ಮನಸ್ಥಿತಿಲೇ ಇಲ್ಲಿ ಇರಲಿಲ್ಲ, ಯಾರಿಗೂ ಕೂಡ ಬಾಯ್ ಮಾಡಲಿಲ್ಲ. ಎಷ್ಟು ಒಬ್ರು ಕಲಾವಿದರಿಗೆ ಸ್ವಲ್ಪ ಪೇಷನ್ಸ್ ಅನ್ನೋದು ಇರಬೇಕು. ಬಟ್ ಈ ಒಂದು ವಿಚಾರದಲ್ಲಿ ಅವ್ರಿಗೆ ಪೇಷನ್ಸ್ ಅನ್ನೋದೇ ಇರಲಿಲ್ಲ. ನಾನು ಬಿಗ್ ಬಾಸ್ ನಲ್ಲಿ ಹೇಗೆ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿದ್ರು. ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಇವ್ರ ಬದಲು ಬೇರೆ ಯಾರಿಗಾದ್ರೂ ಇಲ್ಲಿ ಚಾನ್ಸ್ ಸಿಗ್ತೈತಾ? ಆ ಒಂದು ಪ್ಲೇಸ್ ಅಲ್ಲಿ ಅವ್ರು ಬಂದಿರಲಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಈ ಒಂದು ಆಫರ್ ಹೋಗ್ತೈತಾ? ಸ್ವಲ್ಪ ಬಿಗ್ ಬಾಸ್ ಮನೆಗೆ ಬರೋ ಸ್ಪರ್ಧಿಗಳು ಎಚ್ಚರಿಕೆಯಿಂದ ಆಟ ಆಡಿದ್ರೆ ತುಂಬಾನೇ ಒಳ್ಳೇದು. ಕೆಲವೊಬ್ರು ಇರ್ತಾರೆ, ಇಲ್ಲ ನಾನು ಬಿಗ್ ಬಾಸ್ ಮನೆಗೆ ಲಾಯಕ್ಕಿಲ್ಲ, ನಾನು ಅಲ್ಲಿ ಹೋಗಿ ಆಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಆ ರೀತಿಯಾದ ಸ್ಪರ್ಧಿಗಳು ಎಷ್ಟೋ ಬೆಟರ್ ಅಂತ ಅನ್ಸ್ಬಿಡುತ್ತೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದು, ಇಲ್ಲ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗ್ತಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಹೆಸರನ್ನ ಹಾಳು ಮಾಡ್ಕೊಂಡು ಹೋಗೋಕ್ಕಿಂತ ಆಫರ್ನ ರಿಜೆಕ್ಟ್ ಮಾಡಿಬಿಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಬಟ್ ಇಲ್ಲಿ ಒರಿಜಿನಲ್ ರಿಸಲ್ಟ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಹೇಳಿದ್ರೆ, ಒರಿಜಿನಲ್ ರಿಸಲ್ಟ್ ಹೇಳಿದ್ರೆ ತುಂಬಾನೇ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡು ಸ್ವಲ್ಪ ಚೆನ್ನಾಗಿತ್ತು. ಒಂದು ಚೂರು ಒಂದು 2-3% ಸ್ವಲ್ಪ ಬೇಜಾರಾಯಿತು ನನಗಂತೂ. ನಿಮಗೆ ಹೇಗನ್ನಿಸ್ತು? ಮತ್ತಿಲ್ಲಿ ಯಾರ್ಯಾರಿಗೆ ಒಂದು ಬೋರ್ಡ್ ಕೊಟ್ರಲ್ಲ ಕರೆಕ್ಟಾಗಿ ಕೊಟ್ರ ಅಂತ ಅನ್ನಿಸ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.